ಒಂದು ಅಂಗಡಿಯಲ್ಲಿ 4 ಖರೀದಿಸಿದರೆ 1 ಉಚಿತ ಎಂಬ ಮಾರಾಟ ಯೋಜನೆ ಐತಿ. ಈ ಯೋಜನೆ ಒಟ್ಟು ರಿಯಾಯಿತಿ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡಿ, ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಇದು ಕೊಟ್ಟು ಎಷ್ಟು ಉಚಿತ ಐತ್ರಿ? 1 ಉಚಿತ ಐತಿ. ಟೋಟಲ್ ಎಷ್ಟು ಪೆನ್ ಹಾಕೋ ಇಲ್ಲಿ 4 + 1 ಇಂಟು 100 ಆಕತಿ. 4/5 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ? 20% ಡಿಸ್ಕೌಂಟ್ ಆಕತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎ, ಬಿ ಮತ್ತು ಸಿ ಕ್ರಿಕೆಟ್ ತಂಡದ 3 ಬ್ಯಾಟ್ಸ್ಮನ್ಗಳು ಒಂದು ಪಂದ್ಯದಲ್ಲಿ ಅವರು ಗಳಿಸಿದ ರನ್ಗಳ ಅನುಪಾತ A/B 6:7 ಐತಿ, B/C 5:6 ಐತಿ. ಹಾಗಾದ್ರೆ ABC 3 ಸೇರಿ 856 ರನ್ ಗಳಿಸಿದ್ರೆ ಬಿ ರನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡಿ, A/B ಎಷ್ಟೈತಿ? ಇಲ್ಲಿ 6:7 ಐತಿ. B/C ಎಷ್ಟೈತಿ? ಇಲ್ಲಿ 5:6 ಐತಿ. ಇದನ್ನ ಈ ಟೈಪ್ ಮಲ್ಟಿಪ್ಲೈ ಮಾಡೋಣ. ಇದನ್ನ ಈ ಟೈಪ್, ಇದನ್ನ ಈ ಟೈಪ್ ಮಲ್ಟಿಪ್ಲೈ ಮಾಡೋಣ. ನೋಡಿ, A/B/C = 5/6 30, 5/7 35, 6/7 42 ಆಯ್ತು. ಇವು ಮೂರು ಸಮ್ ಎಷ್ಟಾಗುತ್ತೆ? ಟೋಟಲ್ 107 ಆಗುತ್ತೆ. ಟೋಟಲ್ ರನ್ ಎಷ್ಟು ಕೊಟ್ಟಾನ ಇಲ್ಲಿ? 856. ಇದು 107 ಎಂಟ್ಲೆ ಆಗುತ್ತೆ. ನಮಗೆ ಬಿ ರನ್ ಎಷ್ಟು ಅಂತ ಕೇಳಿದಾನ. ಬಿ ರನ್ ಎಷ್ಟಾಗತ್ತೆ? ಇಲ್ಲಿ 35 × 8 ಮಾಡಿದ್ರೆ 280 ರನ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಮತ್ತು ಕ್ಯೂ ಸೇರಿ ಒಂದು ಕೆಲಸನ 8 ದಿನದ ಪೂರ್ಣಗೊಳಿಸ್ತಾರೆ. ಅಂದ್ರೆ ಪಿ + ಕ್ಯೂ ಎಷ್ಟಾಯ್ತು? ಇಲ್ಲಿ 8 ದಿವಸ ಆಯ್ತು. ಮತ್ತು ಕ್ಯೂ ಮತ್ತು ಆರ್ ಸೇರಿ ಅದೇ ಕೆಲಸನ 12 ದಿನದಾಗ ಮಾಡ್ತಾರೆ. ಕ್ಯೂ ಮತ್ತು ಆರ್ ಸೇರಿ ಎಷ್ಟು ದಿನದಾಗ? 12 ದಿನದಾಗ. ಆರ್ ಮತ್ತು ಪಿ ಸೇರಿ ಅದೇ ಕೆಲಸನ 15 ದಿನದಾಗ ಪೂರ್ಣಗೊಳಿಸ್ತಾರೆ. ಆರ್ ಮತ್ತು ಪಿ ಸೇರಿ ಎಷ್ಟು? 15 ದಿನದಾಗ ಆಗುತ್ತೆ. ಟೋಟಲ್ LCM ಎಷ್ಟಾಗುತ್ತೆ? ಇಲ್ಲಿ ಟೋಟಲ್ LCM 120 ಆಗುತ್ತೆ. 8 15 12 10 15 8 10. ನೋಡ್ರಿ, ಆರ್ ಒಬ್ಬನೇ ಆ ಕೆಲಸನ ಪೂರ್ಣ ಎಷ್ಟು ದಿವಸ ಬೇಕಂತ ಕೇಳಿ ಇಲ್ಲಿ. ನೋಡ್ರಿ, ಪಿ 2 ಸಲ ಬಂದೈತಿ, ಕ್ಯೂ 2 ಸಲ, ಆರ್ 2 ಸಲ. ಅಂದ್ರೆ 2 ಬ್ರಾಕೆಟ್ ಆಫ್ P + Q + R = ಟೋಟಲ್ ಎಫಿಷಿಯನ್ಸಿ ಎಷ್ಟಾಗತ್ತೆ? ಇದು 33 ಆಕತಿ. ಪ್ಲಸ್ ಮಾಡಿದ್ರೆ ಪ್ರತಿ ಸಲ P + Q + R ಏನಾಗ್ತಿಲ್ಲ? 33/2 ಆಗುತ್ತೆ. ಇಲ್ಲಿ ಆರ್ ಎಫಿಷಿಯನ್ಸಿ ಏನಾಗುತ್ತೆ? ಇಲ್ಲಿ ನೋಡ್ರಿ, ಇಲ್ಲಿ P + Q ಎಷ್ಟೈತಿ? ಟೋಟಲ್ ಎಷ್ಟು ಬಂದೈತಿ? ಇಲ್ಲಿ 15 ಬಂದೈತಿ. ಅಂದ್ರೆ 15 + R = ಏನಾಗುತ್ತೆ? 33/2 ಆಗುತ್ತೆ ಎಫಿಷಿಯನ್ಸಿ. R = 33/2 - 15. ಆರ್ ಎಫಿಷಿಯನ್ಸಿ ಎಷ್ಟಾಗುತ್ತೆ? ಇಲ್ಲಿ 3/2 ಬಂತು. ಎಷ್ಟು ದಿನ ತೊಗೊಂತಾನೆ ಇಲ್ಲಿ? ಆರ್ ಟೋಟಲ್ ವರ್ಕ್ 120 / 3 × 2 ಆಗುತ್ತೆ. 3 40 ಎಷ್ಟು ಬಂತು? 80 ದಿನ ಆರ್ ತೊಗೊಂತಾನೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕತಿ. ಒಂದು ಗಣದ ಪ್ರತಿಯೊಂದು ಬದಿಯನ್ನು 15% ಹೆಚ್ಚಿಸಿದ್ರೆ ಆ ಗಣದ ಪರಿಮಾಣವು ಎಷ್ಟು ಶೇಕಡಾವಾರು ಬದಲಾವಣೆ ಆಕತಿ ಅಂತ ಕೇಳಿದ್ರೆ. ಅಂದ್ರೆ ವಾಲ್ಯೂಮ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ರೆ, ಇದ್ರ ವಾಲ್ಯೂಮ್ ಫಾರ್ಮುಲಾ ಏನಾಗತ್ತೆ? ಇಲ್ಲಿ ಈ ಕ್ಯೂಬ್ ಆಕತಿ. ಅಂದ್ರೆ ಸೈಡ್ದು ಕ್ಯೂಬ್ ಆತ ಇಲ್ಲಿ. ಅಂದ್ರೆ ನೋಡ್ರಿ, ಎಷ್ಟು 15% ಜಾಸ್ತಿ ಆಗುತ್ತೆ? ಅಂದ್ರೆ 15% ಫ್ರಾಕ್ಷನ್ ಏನಾಗುತ್ತೆ? 3/20 ಆಕತಿ. ಇದು ನೋಡ್ರಿ, ಬಿಫೋರ್ ಆಫ್ಟರ್ 20 ರಿಂದ 23 ಆಕತಿ. ಅಂದ್ರೆ ಇದು ಎಷ್ಟು ಕ್ಯೂಬ್ ಐತೆ? 3 ಸಲ ಐತೆ. ಅಂದ್ರೆ ಇದ್ರ ಕ್ಯೂಬ್ ಮಾಡೋಣ, ಇದ್ರ ಕ್ಯೂಬ್ ಮಾಡೋಣ. ಇದು ಎಷ್ಟಾಗ್ತಿದೆ? ಇದು 8000 ಆಗುತ್ತೆ. ಇದು ಎಷ್ಟಾಗುತ್ತೆ? 12167 ಆಕತಿ. ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ 4167 ಆಗುತ್ತೆ. ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ 8000 × 100 ಮಾಡಿದ್ರೆ ಇದು 52.08% ಆಕತಿ. ಅಂದ್ರೆ ನಿಯರ್ ನಮ್ಗೆ 52%. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕತಿ. ಒಂದು ನಗರದಲ್ಲಿ 12,000 ಮತದಾರರು ಅದಾರ. ಅವರಲ್ಲಿ 30% ಜನರು ಎಗೆ, 25% ಜನರು ಬಿಗೆ ಮತ್ತು 40% ಜನರು ಸಿಗೆ ಮತ ಹಾಕ್ಯಾರ. ಈ ಮೂರು ಅಭ್ಯರ್ಥಿಗಳಲ್ಲಿ ಯಾರಿಗೂ ಮತ ಹಾಕದ ಮತದಾರರ ಸಂಖ್ಯೆ ಎಷ್ಟೈತೆ ಅಂತ ಕೇಳಿದ್ರೆ, ಎಗೆ ಎಷ್ಟು ಜನ ಹಾಕ್ಯಾರ? ಇಲ್ಲಿ 30%, ಬಿಗೆ ಎಷ್ಟು ಹಾಕ್ಯಾರ? ಇಲ್ಲಿ 25%, ಸಿಗೆ ಎಷ್ಟು ಹಾಕ್ಯಾರ? 40% ಜನ ಹಾಕ್ಯಾರ. ಟೋಟಲ್ ಎಷ್ಟು ಆಗ್ತಿದೆ? 95% ಆಕತಿ. ಇನ್ನು ಉಳಿದಿದ್ದೆಷ್ಟು? ಉಳಿದವರು 5%. ಈ 5% ಜನ ಏನಕ್ಕೆ ಮತ ಹಾಕಿಲ್ಲ. ಅಂದ್ರೆ ಎಷ್ಟಾಗತ್ತೆ? ಇದು 12,000 × 5% ಅಂದ್ರೆ ಏನಾಗುತ್ತೆ? ಇಲ್ಲಿ 600 ಜನ ಮತದಾರ ಸಂಖ್ಯೆ ಆಕತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಕತಿ. 8 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 7 ಆಗೈತಿ. ಅಂದ್ರೆ 8 × 7 ಮಾಡಿದ್ರೆ ಎಷ್ಟಾಗ್ತಿ? ಇಲ್ಲಿ 56 ಆಯ್ತು. ಮತ್ತು ಆದರೆ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನು 6 ಬದಲು 10 ಎಂದು ತಪ್ಪಾಗಿ ತಗೊಂಡಾರ. ಅಂದ್ರೆ 6 ಇರ್ಬೇಕಿತ್ತು, ತೊಗೊಂಡಿದ್ದು ಎಷ್ಟು? 10 ತೊಗೊಂಡ್ರ. ಅಂದ್ರೆ ಜಾಸ್ತಿ ಎಷ್ಟು ಅಂದ್ರೆ 4 ಜಾಸ್ತಿ ತೊಗೊಂಡ್ರ. ಅಂದ್ರೆ -4 ಮಾಡಿದ್ರೆ ಏನಾಗತ್ತಿದೆ? ಕರೆಕ್ಟ್ 8 ಮಂದಿ ಸರಾಸರಿ ಆಕೈತೆ. ಅಂದ್ರೆ ಸರಾಸರಿ ಅಂಕಗಳನ್ನು ಕೇಳ್ಯಾರ ನಮ್ಗೆ. 52/8 ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 6.5 ಎವರೇಜ್ ಆಕೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕೈತಿ. ಒಂದು ರೈಲು ಪಿ ನಿಲ್ದಾಣದಿಂದ ಆರಂಭಿಸಿ QRST ನಿಲ್ದಾಣಗಳ ಮೂಲಕ ಸಾಗಿಸಿ ಕ್ಯೂ ನಿಲ್ದಾಣವನ್ನು ತಲುಪುತ್ತದೆ ಅಂತ ಕೇಳ್ಯಾರ. ನೋಡ್ರಿ, ಪಿಲಿದ್ದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಕ್ಯೂ,
ಕ್ಯೂಲಿದ್ದ ಆರ್ಲಿದ್ದ ಎಸ್, ಆಮೇಲೆ ಟಿ, ಆಮೇಲೆ ಯು ತನ ಹೋಗ್ತೈತಿ. ರೈಲು ಕ್ಯೂ ಆರ್ ಎಸ್ ಟಿ ನಿಲ್ದಾಣಗಳಿಗೆ ಕ್ರಮವಾಗಿ 2 ನಿಮಿಷ, 4 ನಿಮಿಷ, 6 ನಿಮಿಷ ಮತ್ತು 8 ನಿಮಿಷಗಳ ಕಾಲ ನಿಲ್ಲುತ್ತೆ. ಅಂದ್ರೆ ಇಲ್ಲಿ ಅಷ್ಟೇ 2 ನಿಮಿಷ, ಇಲ್ಲಿ 4 ನಿಮಿಷ, ಇಲ್ಲಿ 6 ನಿಮಿಷ, ಇಲ್ಲಿ 8 ನಿಮಿಷ ನಿಲ್ಲುತ್ತೆ. ಆಮೇಲೆ ನೋಡ್ರಿ ಪಿ ಮತ್ತು ಯು ನಿಲ್ದಾಣಗಳ ನಡುವಿನ ದೂರ 50 ಕಿಲೋಮೀಟರ್ ಐತಿ. ಅಂದ್ರೆ ಇಲ್ಲಿದ್ದ ಇಲ್ಲಿ ತನಕ ಎಷ್ಟೈತಿ ಟೋಟಲ್ ಡಿಸ್ಟೆನ್ಸ್ 50 ಕಿಲೋಮೀಟರ್ ಐತಿ. ಆಮೇಲೆ ನಿಲ್ದಾಣಗಳ ನಡುವಿನ ಸಂಚಾರ ಸಮಯ 70 ನಿಮಿಷ. ನೋಡ್ರಿ ನಿಲ್ಲುವ ಸಮಯನು ಹೊರತುಪಡಿಸಿ ಐತಿ. ಅಂದ್ರೆ ಈ ಸ್ಟಾಪ್ ಮಾಡಿದ ಟೈಮ್ ಬಿಟ್ಟೈತಿ. ಅಂದ್ರೆ 70 ನಿಮಿಷ ಪ್ಲಸ್ ಟೈಮ್ ಏನೈತಿದೆ 2 4 6 6 12 20 ಅಂದ್ರೆ ಎಷ್ಟು ಟೋಟಲ್ ಆಗಿ 90 ನಿಮಿಷ. ಅಂದ್ರೆ 1.5 ಅವರ್ ಆಕೈತಿದೆ. ಮತ್ತು ರೈಲು ಸಮಾನ ವೇಗದಲ್ಲಿ ಓಡುತ್ತದೆ. ಪಿ ಮತ್ತು ಯು ನಿಲ್ದಾಣಗಳ ನಡುವಿನ ರೈಲಿನ ಸರಾಸರಿ ವೇಗ ಕಂಡಿದೆ ಅಂತ ಕೇಳಿದ್ರೆ ನೋಡ್ರಿ ಪಿ ಲಿದ್ದ ಯು ತನ ಸರಾಸರಿ ವೇಗ ಏನಕತ್ತಿದೆ, ಸರಾಸರಿ ವೇಗ ಇಜುಕೊಟ್ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಕತಿ. ನೋಡಿ ಒಟ್ಟು ದೂರ ಎಷ್ಟು ಕೊಟ್ಟನ 50 ಕಿಲೋಮೀಟರ್ ಕೊಟ್ಟನ. ಟೋಟಲ್ ಟೈಮ್ ಎಷ್ಟೈತಿ ಇಲ್ಲಿ 1.5 ಅವರ್ ಐತಿ. ಅಂದ್ರೆ ಎಷ್ಟು ಬರ್ತೈತಿ ಇದು ಎವರೇಜ್ ಕೂಡ 100/3 ಕಿಲೋಮೀಟರ್ ಪರ್ ಅವರ್ ಆಕೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಕೈತಿ. ನೋಡಿ ಇಲ್ಲಿ ಒಂದು ಇಕ್ವಿಲೇಟರ್ ಟ್ರಯಾಂಗಲ್ ಸೈಡ್ ಎ ಕೊಟ್ರ ಇದನ್ನ ಕಟ್ ಮಾಡಿ ಒಂದು ರೆಗ್ಯುಲರ್ ಹೆಕ್ಸಾಗೋನ್ ಆಗಿ ಕಟ್ ಮಾಡ್ತಾರ. ಅಂದ್ರೆ ಅದನ್ನ ಇದ್ರದ್ದು ಹೆಕ್ಸಾಗೋನದ ಏರಿಯಾ ಏನಾಗತ್ತೆ ಅಂತಂದು ಇಲ್ಲಿ ನಮಗೆ ಕೇಳ್ಯಾರ. ನೋಡ್ರಿ ಏರಿಯಾ ಫಾರ್ಮುಲಾ ಏನಕತಿ ಇಲ್ಲಿ ಇಕ್ವಿಲೇಟರ್ ಟ್ರಯಾಂಗಲ್ √3/4 ಸೈಡ್ ಸ್ಕ್ವೇರ್ ಆಕತಿ. ಇದನ್ನ ಕಟ್ ಮಾಡಿ ಏನ್ ಮಾಡ್ರ ಹೆಕ್ಸಾಗೋನ್ ಟ್ರಯಾಂಗಲ್ ಮಾಡ್ರ. ಅಂದ್ರೆ ಸೈಡ್ ಹೆಕ್ಸಾಗೋನ್ ಏನಕತಿ ಇಲ್ಲಿ ಏನಾಗುತ್ತೆ ಸೈಡ್ ಆಫ್ ಇಕ್ವಿಲೇಟರ್ ಟ್ರಯಾಂಗಲ್ ಡಿವೈಡೆಡ್ ಬೈ 3 ಆಕತಿ. ಅಂದ್ರೆ a/3 ಯೂನಿಟ್ಸ್ ಆಗುತ್ತೆ. ನಮಗೇನು ಕೇಳ್ಯಾನ ಏರಿಯಾ ಕೇಳ್ಯಾನ ಹೆಕ್ಸಾಗೋನ್. ಏರಿಯಾ ಹೆಕ್ಸಾಗೋನ್ = 6 ಇಂಟು ಏರಿಯಾ ಆಫ್ ಇಕ್ವಿಲೇಟರ್ ಟ್ರಯಾಂಗಲ್ ಆಕತಿ. ಇಲ್ಲಿ ನೋಡ್ರಿ 6 ಇಂಟು ಇಕ್ವಿಲೇಟರ್ ಟ್ರಯಾಂಗಲ್ ಏನೈತಿ ಇಲ್ಲಿ √3/4 a ಸ್ಕ್ವೇರ್ ಐತಿ. ಅಂದ್ರೆ ಸೈಡ್ ಏನೈತಿ ಇದ್ರ a/3 ಸ್ಕ್ವೇರ್ ಆಕೈತಿ ಹೆಕ್ಸಾಗೋನದ್ದು. ಅಂದ್ರೆ 6 ಇಂಟು √3/4 ಇಂಟು a ಸ್ಕ್ವೇರ್ ಡಿವೈಡೆಡ್ ಬೈ 9 ಆಕೈತಿ. 3 2 3 3 2 1 2 2 ಆಕೈತಿ. ಅಂದ್ರೆ ಇದೇನತ್ತ √3 a ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 3 ಆಕೈತಿ. √3 a ಸ್ಕ್ವೇರ್ ಇದು 3 ಇದನ್ನ ನಾನು √3 ಇಂಟು √3 ಬರಿತೀನಿ. √3 ಕ್ಯಾನ್ಸಲ್ ಆಕೈತಿ. ಅಂದ್ರೆ a ಸ್ಕ್ವೇರ್ ಡಿವೈಡೆಡ್ ಬೈ 2√3 ಬರ್ತೈತಿ. ಎ ಬಿ ಸಿ ಕ್ರಮವಾಗಿ 10,000, 15,000 ಮತ್ತು 20,000 ಹೂಡಿಕೆ ಮಾಡ್ಯಾರ. ಅಂದ್ರೆ ನೋಡಿ ಎ ಬಿ ಸಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಇವರು 10,000, ಇವರು 15,000, ಇವರು 20,000 ಹೂಡಿಕೆ ಮಾಡ್ಯಾರ. ಒಂದು ವರ್ಷದ ನಂತರ ಎ ಮತ್ತು ಬಿ ತಲಾ 5,000 ಹೆಚ್ಚಾಗಿ ಹೂಡಿಕೆ ಮಾಡ್ತಾರೆ. ಅಂದ್ರೆ ಇದನ್ನು 10,000 1 ವರ್ಷ, ಇದನ್ನು 1 ವರ್ಷ 5,000 ಜಾಸ್ತಿ ಮಾಡಿದ್ರೆ ಎಷ್ಟಾಗೈತಿ ಇವೊಂದು 15,000 ಆಯ್ತು. ಇವೊಂದು ಎಷ್ಟಾಯ್ತು 20,000 ಆಯ್ತು. ಆಮೇಲೆ ಆದರೆ ಸಿ 10,000 ಹಿಂಪಡಿತಾನೆ. ಅಂದ್ರೆ 20,000 ಎಷ್ಟು 1 ವರ್ಷ ಇನ್ವೆಸ್ಟ್ ಮಾಡಿನ 10,000 ಹಿಂದಕ್ಕೆ ಉಳಿದಿದ್ದಷ್ಟು 10,000 ರೂಪಾಯಿ ಉಳಿದೈತಿ. ಆರಂಭದಿಂದ 3 ವರ್ಷದ ನಂತರ ಎ ಬಿ ಸಿಗಳ ಲಾಭದ ಅನುಪಾತ ಏನಂತ ಕೇಳಿದ್ರೆ ಇಲ್ಲಿ 1 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಉಳಿದಿದ್ದಷ್ಟು ವರ್ಷ 2 ವರ್ಷ ಉಳಿದೈತಿ ಇಂಟು 2 ಮಾಡೋಣ. ಇಲ್ಲಿ ಇದೇನಂತ 10,000 ಪ್ಲಸ್ 30,000, ಇದೇನಂತ 15,000 ಪ್ಲಸ್ 40,000, ಇದೇನಂತ 40,000 ಸಾರಿ ಇದು 20,000 21 10 2 20 ಆಗತಿ 20,000 ಆಗತಿ. ಇದೇನು 40,000, ಇದೆಷ್ಟು 55,000, ಇದಷ್ಟು 40,000 ಆಗುತ್ತೆ. ಅಂದ್ರೆ ಇಲ್ಲಿ ಪ್ರಾಫಿಟ್ ರೇಷಿಯೋ ಏನಾಗತ್ತೆ ಇಲ್ಲಿ ಇದು ಬರ್ತೈತಿ 40,000 ರೇಷಿಯೋ 55,000 ರೇಷಿಯೋ 40,000. ಇಲ್ಲಿ 3 0 3 0 3 0 5 8 45 5 11 5 8 ಪ್ರಾಫಿಟ್ ರೇಷಿಯೋ ಏನಾಯ್ತು 8:11:8. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕೈತಿ. ಅನೀಶ್ ಒಬ್ಬನೇ ಒಂದು ಕೆಲಸನ 88 ದಿನ ಮಾಡ್ತಾನೆ. ಅನೀಶ್ ಅವ್ರದ್ದು ಎಷ್ಟೈತಿ ಇಲ್ಲಿ ಅನೀಶಿಂದ 88 ದಿನ. ಮತ್ತು ಯುಗ ಅದೇ ಕೆಲಸವನ್ನು 66 ದಿನದಲ್ಲಿ ಪೂರ್ಣಗೊಳಿಸ್ತಾನೆ. ಅಂದ್ರೆ ಯುಗ ಅವ್ರದ್ದು ಎಷ್ಟೈತಿ ಇಲ್ಲಿ 66 ದಿನ. ಇವ್ರದ್ದು ಟೋಟಲ್ LCM ಎಷ್ಟಾಗುತ್ತೆ 264 ಆಗೈತಿ. 88 ಮೂಲೆ 66 4 ಆಯ್ತು. ಅನೀಶ್ ಮೊದಲಿಗೆ ಒಬ್ಬನೇ ಕೆಲಸ ಆರಂಭಿಸ್ತಾನೆ. ಒಟ್ಟು ಕೆಲಸವು 44 ದಿನದಲ್ಲಿ ಮುಗಿಬೇಕಾದ್ರೆ ಯುಗ ಅನೀಶ್ಗೆ ಎಷ್ಟು ದಿನಗಳ ನಂತರ ಕೆಲಸ ಸೇರ್ಬೇಕಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಅನೀಶಿಂದ 44 ದಿನದ ವರ್ಕ್ ಏನಾಗೈತಿ ಇಲ್ಲಿ 44 ಇಂಟು ಒಂದು ಎಫಿಷಿಯನ್ಸಿ 3 ಐತಿ. ಎಷ್ಟು ಬಂತು ಒಂದು 132 ವರ್ಕ್ ಯಾರು ಮಾಡ್ತಾರೆ ಅನೀಶ್ ವರ್ಕ್ ಮಾಡ್ತಾರೆ. ಉಳಿದ ವರ್ಕ್ ಯಾರು ಮಾಡಿರ್ತಾರೆ ಯುಗ ಮಾಡಿರ್ತಾನೆ. ಅಂದ್ರೆ ಎಷ್ಟು ಉಳಿದೈತಿ 264ರಾಗ 132 ಹೋದ್ರೆ 132 ವರ್ಕ್ ಉಳಿತೈತಿ. ಈ 132 ವರ್ಕ್ನ ಯಾರು ಮಾಡ್ತಾರೆ ಯುಗ ಮಾಡ್ತಾನೆ. ಅವ್ನ ಎಫಿಷಿಯನ್ಸಿ ಎಷ್ಟೈತಿ 4 ಡಿವೈಡೆಡ್ ಬೈ 4 ಆಯ್ತು.
4 3 12 33 ದಿನದಾಗ ಇವ ಉಳಿದ ಕೆಲಸ ಮಾಡ್ತಾನೆ. ಅಂದ್ರೆ ಇವು ಎಷ್ಟು ದಿನ ಆದ್ಮೇಲೆ ಜಾಯಿನ್ ಆಕನ ಇಲ್ಲಿ 44 ದಿನ ಮೈನಸ್ 33 ಮಾಡಿದ್ರೆ 11 ದಿನ ಆದ ನಂತರ ಬಂದು ಸೇರ್ತಾನೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಕೈತಿ. 2 ರೈಲು ಒಂದೇ ಸಮಯದಲ್ಲಿ 2 ನಿಲ್ದಾಣಗಳಿಂದ ಆರಂಭಿಸಿ ಪರಸ್ಪರ ಎದುರಿಗೆ ಸಾಗುತ್ತೆ. ಅಂದ್ರೆ 2 ಅಪೋಸಿಟ್ ಡೈರೆಕ್ಷನ್ಯಾಗ ಬರಾಕತ್ತು. ಒಂದು ಈ ಸೈಡ್ಲಿದ್ದ ಬಂದ್ರೆ ಇನ್ನೊಂದು ಈ ಸೈಡ್ಲಿದ್ದ ಬರ್ತೈತಿ. ಅವುಗಳ ವೇಗಗಳು ಕ್ರಮವಾಗಿ 40 km/h ಮತ್ತು 45 km/h ಐತಿ. ಅಂದ್ರೆ 40 45. ಅವುಗಳು ಭೇಟಿಯಾದಾಗ ಒಂದು ರೈಲು ಮತ್ತೊಂದಕ್ಕಿಂತ 20 km ಜಾಸ್ತಿ ದೂರ ಬಂದೈತಿ. ಅಂದ್ರೆ ಸ್ಪೀಡ್ ರೇಷಿಯೋ ಏನೈತಿ 40:45. ಅಂದ್ರೆ ಸ್ಪೀಡ್ ಏನಾಗುತ್ತೆ 8:9 ಆಕೈತಿ. ಡಿಸ್ಟೆನ್ಸ್ ರೇಷಿಯೋ ಏನಾಗಿರ್ತೈತಿ ಸೇಮ್ ಆಗಿರ್ತೈತಿ. ಇವೆರಡರದ್ದು ಡಿಫ್ರೆನ್ಸ್ ಏನೈತಿ ಇಲ್ಲಿ 1 ಐತಿ. 1 ವ್ಯಾಲ್ಯೂ ಎಷ್ಟು ಕೊಟ್ಟಾನ 20 km ಕೊಟ್ಟಾನ. ಹಂಗಾರೆ 2 ನಿಲ್ದಾಣ ನಡುವಿನ ಒಟ್ಟು ದೂರ ಕೇಳಾನ. 2 × 8 × 20 ಮಾಡಿದ್ರೆ ಎಷ್ಟಾಗ್ತಿದೆ 160. 9 × 20 ಮಾಡಿದ್ರೆ ಎಷ್ಟಾಗುತ್ತೆ 180 ಆಗ್ತದೆ. ಇವೆರಡರದ್ದು ಸಮ್ ಎಷ್ಟಾಗತ್ತೆ 340 km 2 ಸ್ಟೇಷನ್ ನಡುವಿನ ದೂರ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ವಾರ್ಷಿಕ ಚಕ್ರ ಬಡ್ಡಿ 10% ದರದಲ್ಲಿ 2 ವರ್ಷಗಳ ಕಾಲ ಲೆಕ್ಕ ಹಾಕಲಾಗಿದೆ. ಅಂತಿಮ ಮೊತ್ತವು 605 ರೂಪಾಯಿ ಆದ್ರೆ ಪ್ರಿನ್ಸಿಪಲ್ ಅಮೌಂಟ್ ಏನಾಗುತ್ತೆ ಅಂತ ಹೇಳಿ ರೇಟ್ ಎಷ್ಟೈತ್ರಿ 10%. ಅಂದ್ರೆ ಏನಾಯ್ತು 1/10 ಆಯ್ತು. ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಕತಿ ಮೊದ್ಲಕ್ಕೆ 10 ಇತ್ತು ಅಂದ್ರೆ 1 ಜಾಸ್ತಿ ಆಗಿ 11 ಆಕತಿ. ಎಷ್ಟು ವರ್ಷ ಕೊಟ್ಟರೆ 2 ವರ್ಷ ಕೊಟ್ಟಾನ. ಅಂದ್ರೆ ಸ್ಕ್ವೇರ್ ಮಾಡ್ತೀನಿ ಇದನ್ನ. ಎಷ್ಟಾಯ್ತು ಇದು 100 ಆಯ್ತು, ಇದು 121 ಆಯ್ತು. ಅಮೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 605 ಕೊಟ್ಟಾನ. ಅಂದ್ರೆ ಇಂಟು 5 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗತ್ತೆ ಇಲ್ಲಿ ಇಂಟು 5 ಮಾಡಿದ್ರೆ ಪ್ರಿನ್ಸಿಪಲ್ 500 ಆಕತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಕತಿ. ಒಂದು ವಾಷಿಂಗ್ ಮಷಿನ್ ಮೇಲೆ ಗುರುತು ಬೆಲೆ ಮೇಲೆ 10% ರಿಯಾಯಿತಿ ನೀಡಿದ ನಂತರ ಅದರ ಬೆಲೆ ರೂಪಾಯಿ 28,800 ಆಕತಿ. ಅಂದ್ರೆ ನೀವು ಇಲ್ಲಿ ಏನಾಗತ್ತೆ ಡಿಸ್ಕೌಂಟ್ ಪರ್ಸೆಂಟೇಜ್ 10% ಐತೆ. ಅಂದ್ರೆ ಏನಾಗುತ್ತೆ 1/10 ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಟು ಮಾರ್ಕ್ ಪ್ರೈಸ್ ಏನಾಗುತ್ತೆ ರೇಷಿಯೋ 9:10 ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟೈತಿ 9 28,800 ಐತೆ. ಅಂದ್ರೆ ಇಂಟು ಎಷ್ಟಲ್ಲೇ 9 3 27 9 2 ಇಲ್ಲಿ 3,200 ಇಂಟು ಮಾಡಿ ಮಾರ್ಕ್ ಪ್ರೈಸ್ ಎಷ್ಟು ಬರ್ತೈತಿ ಮಾರ್ಕ್ ಪ್ರೈಸ್ 32,000 ಬರ್ತೈತಿ. ಯಾವುದೇ ರಿಯಾಯಿತಿ ನೀಡಿದ್ರೆ ಅಂಗಡಿಕಾರನಿಗೆ 25% ಲಾಭ ಆಕೈತಿ. ಅಂದ್ರೆ ಇಲ್ಲಿ ಮಾರ್ಕ್ ಪ್ರೈಸ್ ಇದ್ದಿದ್ದ ಸೆಲ್ಲಿಂಗ್ ಪ್ರೈಸ್ ಆಕೈತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಸೇಮ್ ಆಕೈತಿ. ಅಂದ್ರೆ ನಮಗೆ 25% ಲಾಭ ಆಕೈತಿ. ಅಂದ್ರೆ ಏನೈತಿ 25% ಫ್ರಾಕ್ಷನ್ 1/4 ಆಕೈತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಕೈತಿ 5/4 ಆಕೈತಿ. ಇಲ್ಲಿ 5 ವ್ಯಾಲ್ಯೂ ಎಷ್ಟೈತಿ 32,000 ಆಕೈತಿ. ಅಂದ್ರೆ 5 × 6,400 ಆಗುತ್ತೆ. 4 × 6,400 ಮಾಡಿದ್ರೆ ಎಷ್ಟಾಗತ್ತೆ 25,600 ಕಾಸ್ಟ್ ಪ್ರೈಸ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆಕತಿ. ಒಂದು ಗೋಳದ ವ್ಯಾಸ 14 ಸೆಂಟಿಮೀಟರ್ ಆಗಿದೆ. ಅಂದ್ರೆ ಇದು ಡಯಾಮೀಟರ್ ಎಷ್ಟು ಕೊಟ್ಟಾನ 14 ಸೆಂಟಿಮೀಟರ್. ರೇಡಿಯಸ್ ಏನಾಗತಿ ಡಯಾಮೀಟರ್ ಅರ್ಧ ಇರ್ತದೆ. ಅಂದ್ರೆ 14/2 ಮಾಡಿದ್ರೆ ಏನಾಗತಿ 7 ಸೆಂಟಿಮೀಟರ್ ರೇಡಿಯಸ್ ಆಕತಿ. ಹಂಗಾರೆ ಅದರದ್ದು ವಾಲ್ಯೂಮ್ ಕಂಡಿಡ್ರಿ ಅಂತ ಕೇಳಿದ್ರೆ ವಾಲ್ಯೂಮ್ ಫಾರ್ಮುಲಾ ಏನಕತಿ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ಈಕ್ವಲ್ ಟು 4/3 pi r³ ಆಕತಿ. 4/3 ಇಂಟು 22/7 r³ ಏನೈತಿ ಇಲ್ಲಿ 7 × 7 × 7 ಈ 7 ಕ್ಯಾನ್ಸಲ್ ಆಕತಿ. 4 × 22 × 49 3 ಆಕತಿ. ಎಷ್ಟು ಬರ್ತಿದೆ 4,312/3 ಮಾಡಿದ್ರೆ 1,437.33 ವಾಲ್ಯೂಮ್ ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕತಿ. ಒಬ್ಬ ವ್ಯಾಪಾರಿ 85,000 ಎಂದು ಪಟ್ಟಿ ಮಾಡಲು ಹಳೆಯ ಕಾರನ್ನು ಖರೀದಿಸಿದ. ಅವನು 20% ಮತ್ತು 10% ಕ್ರಮಬದ್ಧ ರಿಯಾಯಿತಿಗಳನ್ನು ಪಡಿತಾನೆ. ಅಂದ್ರೆ ಇಂದ ಕಾಸ್ಟ್ ಪ್ರೈಸ್ ಏನೈತಿ ಇಲ್ಲಿ 85,000 ಮೇಲೆ ಎಷ್ಟು 20% ಫ್ರಾಕ್ಷನ್ 1/5 ಅಂದ್ರೆ 4/5 ಡಿಸ್ಕೌಂಟ್ ಆಗಿ 10% ಏನಾಗುತ್ತೆ 9/10. ಕಾಸ್ಟ್ ಪ್ರೈಸ್ ಏನೈತಿ ಇಲ್ಲಿ ಒಂದು 61,200 ಆಕೈತಿ. ಅಂದ್ರೆ ಆಮೇಲೆ ನೋಡ್ರಿ ಕಾಸ್ಟ್ ಪ್ರೈಸ್ 61,200 ಆಗುತ್ತೆ. ಕಾರಿನ ದುರಸ್ತಿಗೆ ಅವನು 3,800 ಖರ್ಚು ಮಾಡ್ತಾನೆ. ಅಂದ್ರೆ 61,000ಕ್ಕೆ ಏನಾಗತ್ತೆ ಇಲ್ಲಿ 3,800 ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಒಂದು 65,000 ಆಯ್ತು ಇಲ್ಲಿ. ಆಮೇಲೆ ನಮಗೇನು ಕೊಟ್ಟರಿ ಇಲ್ಲಿ ನಂತರ ಅದನ್ನು 20% ಲಾಭದಲ್ಲಿ ಮಾರಿದ್ರೆ ಕಾರಿನ ಮಾರಾಟ ಬೆಲೆ ಏನು ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 65,000 ಇಂಟು 120/100 ಆಕತಿ. 2 0 ಹೋದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 78,000 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಕತಿ. 10 ಲಕ್ಷ ಮೊತ್ತದ ಮೇಲೆ ವಾರ್ಷಿಕ ಸಂಯೋಜಿತ ಬಡ್ಡಿ 3% ಇರುತ್ತದೆ. ಆ ಸಂಯೋಜಿತ ಬಡ್ಡಿ ಮೊತ್ತ 97,727 ಆಗಿದ್ದರೆ ಆ ಹಣವನ್ನು ಎಷ್ಟು ವರ್ಷಗಳ ಕಾಲ ಹೂಡಿಕೆ ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿರಿ ಅಂತ ಹೇಳಿದ್ರೆ ನೋಡಿ ಇಲ್ಲೇ ಪ್ರಿನ್ಸಿಪಲ್ ಕೊಟ್ಟನ ಇಲ್ಲೇ ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟನ.
ಅಂದ್ರೆ ಇಲ್ಲಿ ಅಮೌಂಟ್ ಏನಕತಿ 10,97,727 ಆಯ್ತು. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಟಿ ಆತಿಲ್ಲ. ಅಮೌಂಟ್ ಎಷ್ಟು ಆತಿಲ್ಲ 10,97,727. ಪ್ರಿನ್ಸಿಪಲ್ ಏನೈತಿಲ್ಲ 10 ಲಕ್ಷ ಕೊಟ್ಟನ. ಇಲ್ಲಿ ಏನಂತ 1 ಪ್ಲಸ್ ಆರ್ ವ್ಯಾಲ್ಯೂ 3 ಕೊಟ್ಟನ ಡಿವೈಡೆಡ್ ಬೈ 100 ರೇಸ್ ಟು ಟಿ ಆತ. ಇದೇನಾಗುತ್ತೆ ಇದು 103 ಡಿವೈಡೆಡ್ ಬೈ 100 ಹೋಲ್ ಕ್ಯೂಬ್ ಆಗಿರ್ತೈತಿ. ಇಲ್ಲಿ ಏನು ಬರ್ತೈತಿ 103 ಡಿವೈಡೆಡ್ ಬೈ 100 ರೇಸ್ ಟು ಟಿ ಬಂತು. ಬೇಸ್ ಸೇಮ್ ಇದ್ದಾಗ ಪವರ್ ಈಕ್ವಲ್ ಆಕತಿ, ಅಂದ್ರೆ ಟಿ ಈಸ್ ಈಕ್ವಲ್ ಟು 3 ವರ್ಷ ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಕತಿ. ಒಂದು ವಸ್ತುನ 5% ಲಾಭದಲ್ಲಿ ಹಾಗೂ 10% ಲಾಭದಲ್ಲಿ ಮಾರಾಟ ಮಾಡಿದ ಉಂಟಾಗುವ ಮಾರಾಟ ಬೆಲೆ ನಗದು ವ್ಯತ್ಯಾಸ 5 ರೂಪಾಯಿ ಐತೆ ಅಂದ್ರೆ ನೋಡಿ, ಕಾಸ್ಟ್ ಪ್ರೈಸ್ ಇಲ್ಲಿ ನಾವು 100 ರೂಪಾಯಿ ಐತೆ ಅಂದ್ರೆ ಒಂದರದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 5% ಪ್ರಾಫಿಟ್ ಮಾಡಿದ್ರೆ 105 ಆಕತಿ. ಇನ್ನೊಂದನ್ನ ಎಷ್ಟು ಸೆಲ್ಲಿಂಗ್ ಪ್ರೈಸ್ 10% ಪ್ರಾಫಿಟಿಂಗ್ ಮಾಡಿದ್ರೆ ಎಷ್ಟಾಗುತ್ತೆ 110 ಆಗತ್ತೆ. ಈಗ ಎರಡರದ್ದು ವ್ಯತ್ಯಾಸ ಎಷ್ಟೈತಿ 5 ಐತಿ. ಈ 5ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 5 ರೂಪಾಯಿ ಕೊಟ್ಟಾನ. ಒಂದರ ವ್ಯಾಲ್ಯೂ ಏನತ್ತ 1 ಬಂತು. ಹಂಗಾರೆ ನಮ್ಗೆ ಎರಡು ಮಾರಾಟಗಳ ಬೆಲೆ ಅನುಪಾತ ಎಷ್ಟು ಅಂತ ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 105 ಐತಿ, ಇನ್ನೊಂದು ಎಷ್ಟೈತಿ 110 ಐತಿ. 5 21 ರೇಷಿಯೋ 22 ಏನಾಗೈತಿ ರೇಷಿಯೋ ಬರ್ತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಕೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.